ಬಾಗಲಕೋಟೆ ಜಿಲ್ಲೆಯ ಬದಾಮಿ ನಗರದ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಅಗಸ್ತ್ಯ ತೀರ್ಥರದ ಉತ್ತರ ದಿಕ್ಕಿನಲ್ಲಿ ಕೋಟೆಗೆ ಹೊಂದಿಕೊಂಡಿರುವ ಬದಾಮಿಯ ಜನರ ಆಡುಭಾಷೆಯಲ್ಲಿ ತೆಂಗಿ ವೀರಣ್ಣನೆದ್ದೆ ಪ್ರಸಿದ್ಧವಾಗಿರುವ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ಮಾಡಲಾಯಿತು. ಕೋಟೆ ಆವರಣದಲ್ಲಿರುವ ವೀರಭದ್ರೇಶ್ವರ ಮತ್ತು ಕಾಳಿಕಾ ಮಾತೆಯ ಮೂರ್ತಿಗಳಿಗೆ ಅತ್ಯದ್ಭುತವಾಗಿ ಮಾಡಿದ ಅಲಂಕಾರ ವಿಶೇಷವಾಗಿತ್ತು. ಇನ್ನು ಜೀವ ಕಳೆಯಿಂದ ಕೂಡಿದ ಅಲಂಕಾರ ದೇವರೇ ಭಕ್ತರೇ ದರ್ಶನ ನೀಡಲು ಧರೆಗಿಳಿದಂತಿತ್ತು. ಇನ್ನು ಬೆಳಗಿನ ಜಾವ 2 ಗಂಟೆ 2 ದೇವಸ್ಥಾನಗಳಲ್ಲಿ ಅಭಿಷೇಕ ವಿಶೇಷ ಪೂಜೆಯಿಂದ ಕಾರ್ತಿಕೋತ್ಸವದ ಸಂಭ್ರಮ ಪ್ರಾರಂಭವಾಗಿತ್ತು. ಕಾರ್ತಿಕೋತ್ಸವದ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರ ಜೊತೆಗೆ ಐತಿಹಾಸಿಕ ಗೋಹಾಲಿಯ ಮತ್ತು ಭೂತನಾಥೇಶ್ವರ ದೇವಸ್ಥಾನಗಳಿಗೆ ಭೇಟಿ ನೀಡಿದಂತಹ ಪ್ರವಾಸಿಗರು ಶ್ರೀ ವೀರಭದ್ರ ಮತ್ತು ಕಾಳಿಕಾ ಮಾತೆಯ ದರ್ಶನದೊಂದಿಗೆ ತೀರ್ಥ ಪ್ರಸಾದ ಅನ್ನ ದಾಸೋಹವನ್ನ ಸ್ವೀಕರಿಸಿ ಪುನೀತರಾದರು. ಇನ್ನು ಸಾಯಂಕಾಲ ಹಿರೇಮಠದ ಸ್ವಾಮಿಗಳ ನೇತೃತ್ವದಲ್ಲಿ ಕಾಳಗಿ ಮನೆತನದ ಆರತಿ, ಸಾಯಿನಾಥ ಕಾಚಟ್ಟಿ ಮತ್ತು ಮಲ್ಲಪ್ಪ ಬನ್ನಿಮರದ ಅವರ ದಿವಟಕಿಗಳೊಂದಿಗೆ ದೇವಸ್ಥಾನದ ಅರ್ಚಕರಾದ ಮಠಪತಿಯವರ ಮನೆಯ ಆರತಿಯೊಂದಿಗೆ ದೇವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿಟ್ಟುಕೊಂಡು ಕರಡಿ ಮಜಲು ಸಕಲ ವಾದ್ಯಗಳೊಂದಿಗೆ ಬಾದಾಮಿ ನಗರದ ಮುಖ್ಯ ಬೀದಿಗಳಲ್ಲಿ ಬದಾಮಿಯ ವೀರಗಾಸೆ ಪುರವಂತರೊಂದಿಗೆ ನರೆಗಲ್ಲ ಗ್ರಾಮದ ವೀರಗಾಸೆಯ ಪುರವಂತರು ಸೇರಿ ವೀರಭದ್ರ ದೇವರ ಒಡಪುಗಳನ್ನು ಹೇಳುತ್ತಾ ವೀರಗಾಸೆ ಕುಣಿತದೊಂದಿಗೆ ಹೊರಟು ದೇವಸ್ಥಾನ ತಲುಪಿ ಅಲ್ಲಿ ಒಡಪುಗಳನ್ನು ಹೇಳುತ್ತಾ ಅಗ್ಗಿಯನ್ನ ಪಟ್ಟು ಮಾಡಿ ಬೇಡಿಕೊಂಡ ಭಕ್ತರು ಅಂಗಿಯಲ್ಲಿ ಹಾಯುತ್ತಾ ಅಸ್ತ್ರಗಳನ್ನು ಹಾಕಿಕೊಳ್ಳುತ್ತಾ ತಮ್ಮ ಸೇವೆಯನ್ನ ಸಲ್ಲಿಸಿದರು. ಇನ್ನು ಸೋಮಶೇಖರಯ್ಯ ಮಠಪತಿಯವರು ಕಾರ್ತಿಕ ದೀಪಗಳನ್ನು ಪೂಜೆ ಮಾಡಿ ಪಡಿ ಹೊಯ್ದು ದೀಪಗಳ ಸ್ಥಾನ ಪಲ್ಲಟದ ಮುಖೇನ ಕಾರ್ತಿಕೋತ್ಸವದ ಸೇವೆ ಸಲ್ಲಿಸಿ ಕಾರ್ಯಕ್ರಮ ಸಂಪನ್ನಗೊಳಿಸಿದರು. ಈ ಶುಭ ಸಂದರ್ಭದಲ್ಲಿ ರಾಜು ಬ್ಯಾಳಿ, ಈರಪ್ಪ ಕುಂಬಾರ್, ಲಕ್ಷ್ಮಣ್ ತಳವಾರ್, ಮಣ್ಣೂರ್ ಬಂಧುಗಳನ್ನ ಸೇರಿದಂತೆ ಅಪಾರ ಭಕ್ತ ಸ್ತೋಮ ನೆರೆದು ಕಾರ್ತಿಕೋತ್ಸವಕ್ಕೆ ಮೆರುಗು ತಂದರು.